ಸ್ನೇಹಿತರೆ, ಇತ್ತೀಚೆಗೆ ಬಂದಿರೋ ಒಂದು ಸ್ಟೇಟ್ಮೆಂಟ್ ನೀವು ನೋಡಿರಬಹುದು. ಇಡೀ ದೇಶದಲ್ಲಿ ರಾದ್ಧಾಂತ ಉಂಟು ಮಾಡಿದೆ ಅದು. ಲಾರ್ಸೆನ್ ಅಂಡ್ ಟೂಬ್ರೋ ಅನ್ನುವ ಕಂಪನಿಯ ಚೇರ್ಮನ್ ಎಲ್.ಎನ್. ಸುಬ್ರಹ್ಮಣ್ಯನ್ ಆ ಮನುಷ್ಯ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ. ಏನಂತ, ನನಗೆ ಅವಕಾಶ ನೀಡಿದ್ರೆ, ಅಧಿಕಾರ ನೀಡಿದ್ರೆ ನಿಮ್ಮನ್ನ ಭಾನುವಾರ ಸಹ ವರ್ಕ್ ಮಾಡಿಸ್ತೀನಿ, ನಿಮ್ಮ ಕೈಲಿ ವರ್ಕ್ ಮಾಡೋ ಹಾಗೆ ಮಾಡ್ತೀನಿ. ಎಷ್ಟೊತ್ತು ನೀವು ನಿಮ್ಮ ಹೆಂಡತಿ ಮುಖ ನೋಡ್ತಾ ಕೂತ್ಕೊಳ್ತೀರಿ? ಭಾನುವಾರ ನೀವು ಯಾಕೆ ಮನೇಲಿ ಇರ್ತೀರಿ? ಎಷ್ಟೊತ್ತು ನೋಡೋಕ್ಕಾಗತ್ತೆ ಹೆಂಡತಿ ಮುಖನ? What do you do sitting at home? How long can you stare at your wives? How long can the wife stare at your husband? Come on, get to the office and start working. ಏನು ಎಂತ ಹೇಳಿಕೆ ಇದು? ಅವನು ತಗೊಳ್ಳೋ ಸ್ಯಾಲರಿ ಎಷ್ಟು ಗೊತ್ತಾ? 60 ಕೋಟಿ. ಬೇರೆ ಈ ಯಂಗ್ಸ್ಟರ್ಸ್ಗಳು, ಯುವ ಜನತೆ ವರ್ಕ್ ಮಾಡ್ತಿದಾರಲ್ಲ, ಅವ್ರೆ ಸರಾಸರಿ ಅವರ ಸಂಬಳ ಎಷ್ಟು ಗೊತ್ತಾ? ವರ್ಷಕ್ಕೆ 5 ಲಕ್ಷ. ಅವ್ರು ಕೆಲಸ ಮಾಡ್ತಿರೋ ಟೈಮ್ ಎಷ್ಟು ಗೊತ್ತಾ? ಹೆಚ್ಚು ಕಡಿಮೆ 12ರಿಂದ 13 ಗಂಟೆ ಪ್ರತಿನಿತ್ಯ. ಅವರ ಆಫೀಸ್ಗೆ 8 ಗಂಟೆ ಕಾಲ ಆಫೀಸಲ್ಲಿ ಇರಬಹುದು, ಆದ್ರೆ ಮನೇಲೂ ವರ್ಕ್ ಮಾಡಬೇಕು. ಕಾರಣ ಅಂದ್ರೆ ಟಾರ್ಗೆಟ್, ಇಷ್ಟನ್ನ ನೀನು ಮಾಡಲೇಬೇಕು ಅಂತ ಹೇಳ್ತಾರೆ. ಅಂಡ್ ಇದೆಯಲ್ಲ, ಅವರ ಕ್ಯಾಬ್ ಡ್ರೈವರ್ಗಳು, ಅವ್ರಿಗಿಂತಲೂ ನೆಮ್ಮದಿಯಾಗಿದ್ದಾರೆ. ಕ್ಯಾಬ್ ಡ್ರೈವರ್ಗೆ ಕೆಲಸ ಮಾಡ್ತಾರೆ, ಆದ್ರೆ ಫ್ರೀಡಮ್ ಇದೆ ಅವನಿಗೆ. ಇಲ್ಲಿ ಫ್ರೀಡಮ್ ಕೂಡ ಇಲ್ಲ. ಆಮೇಲೆ ಇದಕ್ಕೆ ಕಾರಣ ಕೊಟ್ಟಿರೋದೇನು? ಸುಬ್ರಹ್ಮಣ್ಯನ್, ಆ ದೊಡ್ಡ ಮನುಷ್ಯ. ದೇಶ ಉದ್ಧಾರ ಆಗುತ್ತೆ, ದೇಶ ಬೆಳವಣಿಗೆ ಆಗುತ್ತೆ, ಪ್ರಾಸ್ಪರಸ್ ಆಗುತ್ತೆ, ಮುಂದುವರಿಯುತ್ತೆ. ವಾಟ್ ನಾನ್ ಸೆನ್ಸ್! ಏನ್ ದೇಶ ಅಂದ್ರೆ? ದೇಶ ಅಂದ್ರೆ ಅದೊಂದು ಅಮೂರ್ತ ಕಲ್ಪನೆನಾ? ಇದು ಗುಂಪು, ಜನ ಸಮೂಹಗಳ ಗುಂಪು. ಆ ಸಮೂಹಗಳಂದ್ರೆ ಯಾವುದು? ನೂರಾರು, ಸಾವಿರಾರು, ಲಕ್ಷಾಂತರ, ಕೋಟ್ಯಾಂತರ ಕುಟುಂಬಗಳ ಗುಂಪರು. ಕೋಟ್ಯಾಂತರ ಕುಟುಂಬಗಳು. ಆ ಕೋಟ್ಯಾಂತರ ಕುಟುಂಬದಲ್ಲಿ ಆ ಮುಖ ಯಾರ್ದು? ಆ ಕುಟುಂಬದ ಮುಖ ಯಾರ್ದು? ಆ ಹೆಂಗಸು. ಆಕೆ ಪತ್ನಿ ಆಗ್ತಾಳೆ, ಆಕೆ ತಾಯಿ ತಂದೆ ಆಗ್ತಾಳೆ, ಅಕ್ಕ ತಂಗಿ ಆಗ್ತಾಳೆ, ಆಮೇಲೆ ಅಣ್ಣ ತಮ್ಮದಿ ನೋಡ್ಕೋತಾಳೆ, ಮೊಮ್ಮಕ್ಕಳು, ಮಕ್ಕಳು ಎಲ್ಲರೂ ನೋಡ್ಕೋತಾಳೆ. ಅವರೆಲ್ಲರ ಮುಖ ಅಲ್ಲಿ ಕಾಣುತ್ತೆ ನಮಗೆ. ಆ ಮುಖದಲ್ಲಿ ಅವರೆಲ್ಲರೂ ಕಾಣ್ತಾರೆ. ಸಂಡೇ ಅಥವಾ ಯಾವ್ದಾದ್ರು ಒಂದು ದಿನ ರಜಾ ತಗೊಂಡು ಮನೇಲಿ ಇದ್ದಾನೆ ಯಾವ್ದಾರ ವ್ಯಕ್ತಿ ಅಂದ್ರೆ ಮುಖ ನೋಡ್ತಾ ಕೂತ್ಕೊಳ್ಳಲ್ಲ ಸುಬ್ರಹ್ಮಣ್ಯನ್. ಆ ಇರುವಿಕೆಯ ಮೂಲಕ ಆ ಕುಟುಂಬದಲ್ಲಿ ಏನೋ ನೆಮ್ಮದಿ ಬರುತ್ತೆ. ಮನುಷ್ಯ ಯಾರಿಗೋಸ್ಕರ ಕೆಲಸ ಮಾಡ್ತಾರೆ ಸುಬ್ರಹ್ಮಣ್ಯನ್? ನೀನ್ ಯಾರಿಗೋಸ್ಕರ ಮಾಡ್ತಿದ್ಯಾ? ಕೊಳ್ಕ, ಯಾರಿಗೋಸ್ಕರ ಕೆಲಸ ಮಾಡ್ತಿದ್ಯಪ್ಪ ನೀನು? 60 ಕೋಟಿ ನನ್ನ ಜೊತೆ ಶೇರ್ ಮಾಡ್ತಾ ಇದೀಯಾ? ಅದನ್ನ ಹಣನ 60 ಕೋಟಿ ಹಣನ ಬೇರೆಯವ್ರ ಜೊತೆ ಮಾಡ್ತಿದ್ಯಾ? 23 ಕೋಟಿ ಜನ ಊಟ ಇಲ್ಲದೆ ಬಳಲ್ತಾ ಇದಾರಲ್ಲ, ಅಟ್ಲೀಸ್ಟ್ ಅವರಲ್ಲಿ 10,000 ಜನಕ್ಕೆ ಊಟ ಆಗ್ತಾ ಇದೆಯಾ? ಏನ್ ಮಾತಾಡ್ತಾ ಇರೋದು? ಅಟ್ಲೀಸ್ಟ್ ನೀವು ಈ IT ಕಂಪನಿಗಳಿದೆಯಲ್ಲ, ಇರೋದು ಎಷ್ಟು ಕೆಲವು ಕುಟುಂಬಗಳು, ಅವರ ಮಾಲೀಕರುಗಳು ಕೆಲವು ಕುಟುಂಬಗಳು ಇಡೀ ಪ್ರಪಂಚದಲ್ಲಿ ಆಸ್ತಿ ಮಾಡ್ಕೊಂಡಿದ್ದಾರೆ. ಇಡೀ ಪ್ರಪಂಚದಲ್ಲಿ ವಿಸ್ತಾರ ಮಾಡ್ತಿದ್ದಾರೆ ಬಿಸ್ನೆಸ್ನ. ಮತ್ತು ಫ್ಲಾಟ್ಗಳು, ಕಾರುಗಳು, ಹೆಲಿಕಾಪ್ಟರ್ಗಳು ಲೆಕ್ಕ ಇಲ್ಲ. ಆದ್ರೆ ವರ್ಕ್ ಮಾಡ್ತಾರೆ ಜನ, ಕೋಟ್ಯಾಂತರ ಯುವ ಜನತೆ ವರ್ಕ್ ಮಾಡ್ತಿದ್ದಾರೆ. ಅವರು ನೆಮ್ಮದಿ ಕಳ್ಕೊಂಡಿದ್ದಾರೆ, ಅವರ ಆರೋಗ್ಯ ಕಳ್ಕೊಂಡಿದ್ದಾರೆ. ಇವ್ರು ಹೇಳ್ತಾ ಇರೋದು ಭಾನುವಾರನೂ ಮಾಡಿಸ್ಬೇಕಂತ. ಇವರಿಗೆ ಓವರ್ ಟೈಮ್ ಕೊಟ್ಟಿದ್ಯಾ? ಅವ್ರಿಗೆ ಅಟ್ಲೀಸ್ಟ್ 5 ಲಕ್ಷ ಕೊಡೋ ಕಡೆ 10 ಲಕ್ಷ ಮಾಡ್ತಿದ್ಯಾ ಅವರ ಸಂಬಳನ? ಏನೂ ಇಲ್ಲ. ಇತ್ತೀಚೆಗೆ ಒಂದು ಕಂಪನಿ ಅದು ಬೋನಸ್ ಕೊಡುತ್ತೆ. ಏನು ಗೊತ್ತಾ? ಒಂದು ಸಣ್ಣ ಪಿಜ್ಜಾ, ಅದು ಅನ್ಹೆಲ್ತಿ ಪಿಜ್ಜಾ. ಆ ವರ್ಕ್ ಫೋರ್ಸ್ ಹೆಚ್ಚು ಕಮ್ಮಿ ಒಂದು 7,000 ಜನ ಕೆಲಸ ಮಾಡ್ತಾರೆ ಆ ಕಂಪ್ನಿಲಿ, ಬೆಂಗಳೂರಿನಲ್ಲಿ. ಅಲ್ಲಿ ಕೊಡೋದು ಒಂದು ಸಣ್ಣ ಪಿಜ್ಜಾ. ಇವರು ಬಂದ್ಬಿಟ್ಟು ಲೆಕ್ಚರ್ ಕೊಡ್ತಾರೆ ದೇಶದ ಬಗ್ಗೆ. ಇವತ್ತು ಅದಾನಿ, ಅಂಬಾನಿ, ಇವರು, ಈ ನಾರಾಯಣ ಮೂರ್ತಿ, ಸುಧಾಮೂರ್ತಿ, ಇನ್ಫೋಸಿಸ್ಗಳು, ಈ ರಿಲಯನ್ಸ್ಗಳು, ಈ ವಿಪ್ರೋಗಳು, ಇವರು ಜೋರಾಗಿದ್ದಾರೆ. ಇವರು 1000 ಕೋಟಿ ಅರ್ನ್ ಮಾಡ್ತಾರೆ ಅಂದ್ರೆ ಅದು ಎಲ್ಲ 150 ಕೋಟಿ ಜನ ಶ್ರೀಮಂತರಾಗ್ತಿದಾರ? ಅವರು ಮಾತ್ರ ಆಗ್ತಿದ್ದಾರೆ. ಜನ ಶ್ರೀಮಂತರಾಗೋದು ಯಾವಾಗ ಅಂತ ಹೇಳಿದ್ರೆ, ಆ ದುಡ್ಡಲ್ಲಿ ಹೆಚ್ಚು ತೆರಿಗೆ ತೆಗೆದುಕೊಂಡು ಆ ಅಸಮಾನತೆಯನ್ನು ತೊಡೆದು ಹಾಕಿದಾಗ ಇಡೀ ದೇಶ ಶ್ರೀಮಂತಿಕೆ ಆಗುತ್ತೆ. ಇದು ಕೆಲವು ಜನಗಳು ಮಾತ್ರ. ಇಂಥ ಮಾತಾಡ್ತಾರಲ್ಲ, ವಾರಕ್ಕೆ 90 ಗಂಟೆ ಕೆಲಸ ಮಾಡಿ ಅಂತ ನಾರಾಯಣ ಮೂರ್ತಿ ಹೇಳ್ತಾನಲ್ಲ, ಆ ಮನುಷ್ಯ ಏನಾಗಿದ್ದಾನೆ? ಈ ಮನುಷ್ಯ ಇವ್ರೆಲ್ಲ ಏನು ಪೋಸ್ಟ್ ಕೊಡ್ತಾ ಇದ್ರೆ, ಲಕ್ಷಾಂತರ ಜನ ಕೆಲಸ ಕೊಟ್ಟಿದೀವಿ. ರಾಸ್ಕಲ್ಸ್, ಇವ್ರು ಯಾರು ಕೊಟ್ಟಿಲ್ಲ. ಕೊಟ್ಟಿರೋದು ಸರ್ಕಾರಗಳು ಕೊಡೋ ಸವಲತ್ತಿನಿಂದ ಇವ್ರು ಕೊಡ್ತಿದಾರಷ್ಟೇ. ಅವ್ರು ಕೊಟ್ಟಿರೋ ಭೂಮಿ, ಅವ್ರು ಕೊಟ್ಟಿರೋ ನಿಯಮಗಳು, ಅದ್ರ ಮೂಲಕ ಕೊಡ್ತಾರೆ. ಸರ್ಕಾರಗಳು ಮಾಡಕ್ಕಾಗ್ಲಿಲ್ಲ. ಕಾರಣ ಸರ್ಕಾರಗಳು ಅಂದ್ರೆ ಜನ ಮಾಡಕ್ಕಾಗ್ಲಿಲ್ಲ. ಇವ್ರಿಗೋಸ್ಕರ ದುಡಿತಿದ್ದಾರೆ, ಹಗಲು ರಾತ್ರಿ ದುಡಿತಿದ್ದಾರೆ. ಹಾರ್ಟ್ಲೆಸ್ ಪೀಪಲ್ ಮೇಲ್ಗಡೆ ಪೋಸ್ಟ್ ಕೊಡ್ತಾರೆ, CSR ಅದು ಇದು, ಕಮ್ಯುನಿಟಿಗೆ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀವಿ ಅಂತ. ಟೋಟಲಿ ಹಾರ್ಟ್ಲೆಸ್, ಹೃದಯಹೀನ ಪಶುಗಳು ಇವರು. ನೀವು ಅಟ್ಲೀಸ್ಟ್ ಸಂಬಳನೂ ಹೆಚ್ಚಿಗೆ ಮಾಡಲ್ಲ. 40 ಗಂಟೆ ಕೆಲಸ ಮಾಡಿ ಅಂತ ಹೇಳಿ 80-90 ಗಂಟೆಗೆ ಡಬಲ್ ಫೋರ್ಸ್ ಯಾಕೆ ತಗೋಬಾರ್ದು? ಒಬ್ಬನ ಜಾಗದಲ್ಲಿ ಇಬ್ಬರನ್ನ ಯಾಕೆ ತಗೋಬಾರ್ದು? ಆಗ ದೇಶ ಉದ್ಧಾರ ಆಗಲ್ವಾ? ಆಗ ಅನ್ಎಂಪ್ಲಾಯ್ಮೆಂಟ್
ನಿರುದ್ಯೋಗ ಕಡಿಮೆ ಆಗೋದಿಲ್ವಾ? ನೋ, ದೇ ಆರ್ ನಾಟ್ ಇಂಟ್ರೆಸ್ಟೆಡ್. ಯಾಕೆಂದರೆ ಎಕ್ಸ್ಪ್ಲಾಯ್ಟ್ ಮಾಡಬೇಕು. ಶೋಷಕರು ಇವರು, ಹೃದಯಹೀನ ಶೋಷಕರು. ಪೋಸ್ಟ್ ಕೊಡ್ತಾರೆ, ಆಮೇಲೆ ದೊಡ್ಡ ದೊಡ್ಡ ಪ್ರೈಮ್ ಮಿನಿಸ್ಟರ್ಗಳು CM ಕೈಲಿ ಇಳಿಸ್ಕೋತಾರೆ. ತಾಯ್ತನದ ಹೃದಯ ಇದು, ನಥಿಂಗ್, ಕಲ್ಲು ಹೃದಯಗಳು. ಇದನ್ನು ಅರ್ಥ ಮಾಡ್ಕೋಬೇಕು. ಮತ್ತು ಅಲ್ಲಿ ವರ್ಕ್ ಫೋರ್ಸ್ ಇದೆಯಲ್ಲ, ಯಾಕೆಂದರೆ ಕೋಟ್ಯಾಂತರ ಜನ ಕೆಲಸ ಮಾಡ್ತಾ ಇರೋ ಏರಿಯಾ ಅದು. ಇಟ್ ಈಸ್ ಸರ್ವಿಸ್ ಓರಿಯೆಂಟೆಡ್, ಪ್ರೊಡಕ್ಷನ್ ಓರಿಯೆಂಟೆಡ್ ಅಲ್ಲ. ಒಂದು ಹಣ್ಣಾಗಲಿ, ಒಂದು ತರಕಾರಿ ಆಗಲಿ, ಒಂದು ಕಾಳಾಗಲಿ ಬೆಳೆಸೋಕೆ ಇದಲ್ಲ ಅದು. ಸರ್ವಿಸ್, ಗುಲಾಮಗಿರಿ ಕೆಲಸ ಅಷ್ಟೇ ಅದು. ಕ್ಲರ್ಕ್ಗಳು ಮಾಡೋ ಕೆಲಸ. ಆ ಕೆಲಸದಲ್ಲಿ ಶಾಶ್ವತ ಗುಲಾಮರನ್ನ ಇವ್ರು ಮಾಡ್ಕೊಂಡಿದ್ದಾರೆ. ಶಾಶ್ವತವಾಗಿ ಅವರ ಶ್ರೀಮಂತಿಗೆ ಏಸ್ಕೊಳ್ಳೋದಕ್ಕೆ ಪರದಾಡ್ತಾ ಇದ್ದಾರೆ. ಇವ್ರ ಮುಖಗಳಿಗೆ ಉಗಿಬೇಕು. ನಮಸ್ಕಾರ.